ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ 3 ದಿನಗಳಿಂದ ನಿರಂತರವಾಗಿ ಧಾರಾಕಾರದ ಮಳೆ ಅನ್ನುವಂಥದ್ದು ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ ಇದೆ. ಅಬ್ಬರದ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಸತತ 3 ದಿನಗಳಿಂದ ಭಾರಿ ದೊಡ್ಡ ಪ್ರಮಾಣದ ಮಳೆ ಅನ್ನುವಂಥದ್ದು ಆಗ್ತಾ ಇದೆ. ಧಾರಾಕಾರ ಮಳೆಗೆ ಇಡೀ ಉತ್ತರ ಕನ್ನಡ ಜಿಲ್ಲೆ ಜರ್ಜರಿತವಾಗಿದೆ. ಅಂಕೋಲಾದಲ್ಲಿ ದಾಖಲೆಯ ಮಳೆಯಾಗಿದೆ. 296 ಮಿಲಿಮೀಟರಷ್ಟು ರಣಮಳೆ. ಗಂಗಾವಳಿ, ಗಂಗೆಕೊಳ್ಳ, ಹನ್ನೇಹಳ್ಳಿ, ನಾಡುಮೆಸ್ಕರಿ, ತಡದಿ, ಹೊಸಕೋಟ, ಮಾದನಗೆರೆ ಹೀಗೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದ ಮಳೆ. ಹಿರೇಗುತ್ತಿ, ಬರ್ಗಿ ಭಾಗದಲ್ಲಿಯೂ ಕೂಡ ರಸ್ತೆ ನೀರುಮಯವಾಗಿದೆ. ಕೃಷಿಗೆ ತೊಂದರೆ ಆಗ್ತಾ ಇದೆ. ಮೂಡಂಗಿ ಜನವಸತಿ ಪ್ರದೇಶದಲ್ಲಿ, ಗುಡ್ಡದ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಕಣಿಘಟ್ಟ ಬಳಿ ಗುಡ್ಡ ಕುಸಿತ, ಸಂಚಾರ ಅಲ್ಲಿ ಅಸ್ತವ್ಯಸ್ತ ಅನ್ನುವಂಥದ್ದಾಗ್ತಾ ಇದೆ. ಬೆಳೆಕೆರೆಯಲ್ಲಿ 3 ಫಿಶ್ ಬೋಟ್ ಸಮುದ್ರದ ಪಾಲಾಗಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ನಾಳೆ ಕರಾವಳಿ ಭಾಗದಲ್ಲಿ ಇನ್ನೂ ಭಾರೀ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಈಗ ಕೇಳಿಬರ್ತಾ ಇದೆ. ರಣಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ. ಅಬ್ಬರದ ಮಳೆಗೆ ಲಿಟ್ರಲಿ ಉತ್ತರ ಕನ್ನಡ ಜಿಲ್ಲೆ ಈಗ ತತ್ತರಿಸಿ ಹೋಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾದಂತಹ ಮಳೆ ಆಗ್ತಾನೇ ಇದೆ. ಧಾರಾಕಾರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ಲಿಟ್ರಲಿ ಜರ್ಜರಿತವಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡಬಹುದು. ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರಬಹುದು, ರೋಡ್ ಆಗಿರಬಹುದು, ಅಲ್ಲೆಲ್ಲವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಮೊಣಕಾಲು ದಾಟಿ ನೀರು ಬಂದಿರುವಂತಹ ಸಿಚುವೇಶನ್ಸನ್ನು ನಾವಲ್ಲಿ ಕಾಣಬಹುದು. ನಾನಾಗಲೇ ಹೇಳಿದೆ, ಉತ್ತರ ಕನ್ನಡದ ಅನೇಕ ಹಳ್ಳಿಗಾಡು ಪ್ರದೇಶಗಳಲ್ಲಿ 3 ದಿನ ನಿರಂತರವಾಗಿ ಮಳೆ ಅನ್ನುವಂಥದ್ದು ಆಗ್ತಾನೇ ಇದೆ. ಇನ್ನೂ ಮುಂದಿನ 3 ದಿನಗಳ ಕಾಲ ಭಾರಿ ದೊಡ್ಡ ಪ್ರಮಾಣದ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ವರದಿಯನ್ನು ಈಗ ಹವಾಮಾನ ಇಲಾಖೆ ಅನ್ನುವಂಥದ್ದು ಕೊಟ್ಟಿದೆ. ಇನ್ನು ಭಾಗಗಳಲ್ಲಿ, ಉತ್ತರ ಕನ್ನಡದ ಕೆಲ ಭಾಗಗಳಲ್ಲಿ ಗುಡ್ಡ ಕುಸಿದು ಸಂಚಾರ ಅನ್ನುವಂಥದ್ದು ಸ್ಥಗಿತಗೊಂಡಿದೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ಸೊ ಮಳೆಯಿಂದ ಸ್ವಲ್ಪ ಉತ್ತರ ಕನ್ನಡದ ಜನ ಎಚ್ಚರಿಕೆ ವಹಿಸಿಕೊಳ್ಳುವುದು ತುಂಬ ಒಳ್ಳೆಯದು. ರಣಮಳೆಯ ಮುನ್ಸೂಚನೆಯನ್ನು ಕೊಟ್ಟಿರುವಂತಹ IMD ಇಲಾಖೆ, ಹವಾಮಾನ ಇಲಾಖೆ. ಅಬ್ಬರದ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ಲಿಟ್ರಲಿ ತತ್ತರ ಆಗಿದೆ. 296 mm ದೊಡ್ಡ ಪ್ರಮಾಣದ ಮಳೆ ಸತತ 3 ದಿನಗಳಿಂದ ಬರ್ತಾ ಇದೆ. ಮುಂದಿನ 2-3 ದಿನಗಳ ಕಾಲ ನಿರಂತರವಾಗಿ ಇದೇ ವಾತಾವರಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾಡಿರುತ್ತೆ. ಆದ್ದರಿಂದ ಹೊರಗಡೆ ಓಡಾಡುವಂಥವರು, ಅಲ್ಲಿನ ನಿವಾಸಿಗಳು ಮಳೆಯಿಂದ ಸ್ವಲ್ಪ ದೂರವಿರೋದು, ಮನೆಯಲ್ಲಿ ಇರೋದು ಒಳ್ಳೆಯದು. ಬರ್ಗಿ ಭಾಗದಲ್ಲಿ ರಸ್ತೆ ಕುಸಿತ, ಭೂಮಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮೂಡಂಗಿ ಜನವಸತಿ ಪ್ರದೇಶದಲ್ಲಿ ಗುಡ್ಡ ಕುಸಿತ ಅನ್ನುವಂಥದ್ದಾಗಿದೆ. ಗುಡ್ಡ ಕುಸಿತ ಆಗಿರೋದ್ರಿಂದ ಸಂಚಾರ ಸಂಪೂರ್ಣ ಬಂದಾಗಿದೆ. ಇಲ್ಲೂ ಕೂಡ ಸಂಚಾರದ ವಾತಾವರಣ ಕಾಣ್ತಾ ಇದೆ, ಸ್ಥಗಿತಗೊಂಡಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ರೈಟ್ ನಾವು ಸದ್ಯದ ವಾತಾವರಣ.